ಇನ್ನು ರಾಜಕೀಯ ವಿಚಾರಕ್ಕೆ ಬರೋಣ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ನಿಕ್ಕಿ. ಈಗ ಈ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಹೈಕಮಾಂಡ್ ನಾಯಕರು ಏನೇ ಮಾಡಿದ್ರು ಇದ್ಯಾವುದು ಕೂಡ ಇಲ್ಲಿಗೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ನಿಂದ ನಾವು ಹಿಂದೆ ಸರಿದಿಲ್ಲ ಹೀಗಂತ ಹೇಳಿದವರು ಯಾರು? ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪನವರು. ನಾವು ತೆಗೆದುಕೊಂಡ ನಿರ್ಧಾರದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಚುನಾವಣೆಗೆ ಉಸ್ತುವಾರಿ ಬರುವ ದಿನಾಂಕವೇ ನಿರ್ಧಾರವಾಗಿಲ್ಲ. ಶಿವರಾಜ್ ಸಿಂಗ್ ಚೌಹಾಣ್ ಬರೋ ದಿನಾಂಕ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ನಾಮಪತ್ರ ಸಲ್ಲಿಕೆ ಮಾಡಬೇಕು ಅಂತ ನಾವೆಲ್ಲ ಚರ್ಚೆ ಮಾಡ್ತಿದ್ದೀವಿ. ನಾವು ನಮ್ಮ ಹೇಳಿಕೆಗೆ ಬದ್ಧರಾಗಿದ್ದೀವಿ. ನೋಟಿಸ್ ರಾಜಕೀಯ ಅಲ್ಲ, ಸೂಕ್ತವಾದಂತಹ ಉತ್ತರವನ್ನೇ ಕೊಟ್ಟಿದ್ದೀವಿ. ಅವ್ರ ಹಿಂದೆ ನಾವಿದ್ದೀವಿ. ವರಿಷ್ಠಿಗೆ ಎಲ್ಲಾ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಮತ್ತೆ ಹೋಗೋದಿಲ್ಲ. ಈಗಿನ ಅಧ್ಯಕ್ಷರು ಬದಲು 2025 ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿ ಎಂದು ಶಿವನ ಸಂಘದಲ್ಲಿದೆ. ಹೀಗಂತಂದ್ರು ಕುಮಾರ್ ಬಂಗಾರಪ್ಪನವರು. ಬಟ್ ರಾಜ್ಯಾಧ್ಯಕ್ಷರ ಚುನಾವಣೆಗೆ ನಮ್ಮ ಇನ್ಚಾರ್ಜ್ ಆಗಿರ್ತಕ್ಕಂಥ ಶ್ರೀಯುತ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಬರೋರಿದ್ದಾರೆ. ಅವ್ರು ಬರೋ ದಿನನೇ ನಿರ್ಧಾರ ಆಗಿಲ್ಲ ಮತ್ತು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತೂ ಹಾಕಲೇಬೇಕು. ವೆದರ್ ವಿ ಗೋ ವಿತ್ ಅನ್ ಎಲೆಕ್ಷನ್ ಆಗದಾದರೂ ಕೂಡ ನೀವು ನಾಮಿನೇಷನ್ ಪೇಪರ್ ಫೈಲ್ ಮಾಡಬೇಕು. ವಿತೌಟ್ ಎಲೆಕ್ಷನ್ ಅಂದ್ರೂ ಕೂಡ ವಿಲ್ ಹ್ಯಾವ್ ಟು ಡೂ ದ ಇಂಟರ್ನಲ್ ಡೆಮೋಕ್ರಸಿ ಪ್ರಕಾರವಾಗಿ ನಾಮಿನೇಷನ್ ಪೇಪರ್ ಫೈಲ್ ಆಗಲೇಬೇಕು. ಅದಕ್ಕೊಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಆಗಲೇಬೇಕು. ಹಾಗಾಗಿ ವಿ ಹ್ಯಾವ್ ನಾಟ್ ಅದ್ರ ಬಗ್ಗೆ ನಾವು ನಮ್ಮ ಸಮಿತಿಯಲ್ಲಿ ಚರ್ಚೆನೇ ಮಾಡಿಲ್ಲ. ಬಿಕಾಸ್ ಕೇಂದ್ರದ ವರಿಷ್ಠರು ನಮ್ಮ ಜೊತೆಗೆ ಯಾವುದೇ ಥರದ ನಿರ್ಧಾರಗಳನ್ನು ಅಥವಾ ಇದನ್ನು ತಗೊಳ್ತೀವಿ ಅಂದರೆ ನಮ್ಮದು ಇನ್ನೂ ಕೂಡ ಡೆಲ್ಲಿಯಲ್ಲಿ CM ಆದಮೇಲೆ ಇದನ್ನು ಚರ್ಚೆಗೆ ತಗೊಳ್ತೀವಿ ಅಂತಕ್ಕಂಥ ಮಾತನಾಡಿದ್ದಾರೆ. ಮತ್ತು ನಮ್ಮ MPಸು ಮತ್ತು ನಮ್ಮ ಎಲ್ಲ ಟೀಮ್ಗಳು ಕೂಡ ಯಾರು ಈ ನಿರ್ಧಾರವನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ MPs ಅವರು ಎಲ್ಲರೂ ಕೂಡ ಚರ್ಚೆ ಮಾಡಿ, ಕೇಂದ್ರದ ವರಿಷ್ಠರ ಜೊತೆ ಚರ್ಚೆ ಮಾಡಿ ನಮ್ಮ ರಾಜ್ಯದ ಪಕ್ಷ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ರಿಪೋರ್ಟರ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಈಗ ಭಿನ್ನರು ಸೈಲೆಂಟ್ ಆಗಿದ್ದಾರೆ, ಎಲ್ಲ ಮುಗೀತು ಅಂತ ಬೇರೇನೋ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಸೈಲೆಂಟ್ ಆಗಿ ಅನ್ನುವಂಥ ಚರ್ಚೆ ಇತ್ತು. ಆದರೆ ಈಗ ಕುಮಾರ ಬಂಗಾರಪ್ಪನವ್ರು ಏನು ಹಿಂಗಂದ್ಬಿಟ್ರಲ್ಲ ಅಂತ. ನಿಜ, ಯಾಕಂದರೆ ಶರತ್, ಸದ್ಯ BJPಯಲ್ಲಿ ಚರ್ಚೆ ಇರತಕ್ಕಂಥದ್ದು ಇಲ್ಲಿ ಭಿನ್ನರ ಗುಂಪು ರಾಜ್ಯಾಧ್ಯಕ್ಷ ಚುನಾವಣೆ ಪಾಲ್ಗೊಳ್ಳುತ್ತಾ ಅಂತೇಳಿ. ಯಾಕಂದರೆ ಮೊದಲು ಸಕ್ರಿಯವಾಗಿ ಅರ್ಜಿ ಮಾಡ್ತಾ ಇದ್ರು ನಮಗೆ ಬೇರೆದೇ ನಾಯಕತ್ವ ಬೇಕು ಅಂತೇಳಿ. ಆದರೆ ಈಗ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆದರೂ ಅಥವಾ ರಾಜ್ಯಾಧ್ಯಕ್ಷ ಚುನಾವಣೆ ಆದರೆ ಅದಕ್ಕೆ ಸ್ಪರ್ಧೆ ಮಾಡೋದಿಲ್ಲ ಅನ್ನೋಂಥ ಚರ್ಚೆಗಳಾಗ್ತಾ ಇತ್ತು. ಹೀಗಾಗಿ ಮೊನ್ನೆ ಪ್ರತಾಪ್ ಸಿಂಹ ಹೇಳಿಕೆ ಸಾಕಷ್ಟು ಗೊಂದಲಕ್ಕೆ ಈಡು ಮಾಡಿತ್ತು. ಆದರೆ ಇವತ್ತು ಕುಮಾರ್ ಬಂಗಾರಪ್ಪನವರು ಸುದ್ದಿಗೋಷ್ಠಿ ಮಾಡಿದ್ರೆ ಸುದ್ದಿಗೋಷ್ಠಿ ಮೂಲಕವಾಗಿ ಒಂದಿಷ್ಟು ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಏನಂತ ಹೇಳಿದ್ರೆ, ಇವತ್ತು ರಾಜ್ಯಾಧ್ಯಕ್ಷರ ಚುನಾವಣೆ ಆದರೆ ಚುನಾವಣೆ ಆಗ್ಬೋದು ಅಥವಾ ನಾಮನಿರ್ದೇಶನ ಆಗ್ಬೋದು, ಏನೂ ಆಗಿದ್ರು ಕೂಡ ಚುನಾವಣೆ ಅಂತ ಬಂದರೆ ಚುನಾವಣೆ ಅಗತ್ಯತೆ ಇದ್ದರೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ರೆಡಿ ಇದ್ದೀನಿ. ಅದು ಕೂಡ ನಾನು ಕೂಡ ಏನು ಚುನಾವಣೆ ಸ್ಪರ್ಧೆ ಮಾಡಿ ಅಂತ ಹೇಳಿದ್ರೆ ನಾನು ಕೂಡ ಸ್ಪರ್ಧೆ ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಅಂತೇಳಿ ಸಂದೇಶವನ್ನು ರವಾನಿಸಿದ್ದಾರೆ. ಈ ಮೂಲಕವಾಗಿ ಇಲ್ಲಿ ಏನು ರಾಜ್ಯದಲ್ಲಿ ಈಗ ಚುನಾವಣೆ ಘೋಷಣೆ ಆಗಬೇಕಾದ್ರೆ ಒಂದು ಕ್ಯಾಲೆಂಡರ್ ಘೋಷಣೆ ಆಗಬೇಕು, ಯಾವತ್ತು ಏನಾಗುತ್ತೆ ಅಂತೇಳಿ. ಅದೇ ರೀತಿಯಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಬರಬೇಕಾಗತ್ತೆ. ರಾಜ್ಯಕ್ಕೆ ಬಂದಾಗ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ತಮಿಳುನಾಡು, ಮಹಾರಾಷ್ಟ್ರ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆಗಳಿದೆ. ಹೀಗಾಗಿ ಎಲ್ಲ ಬದಲಾವಣೆಗಳನ್ನ ಕನ್ಸಿಡರ್ ಮಾಡಿ ರಾಜ್ಯಕ್ಕೆ ಬರಬೇಕಾಗತ್ತೆ. ಹೀಗಾಗಿ ಏನು ಮಾಡ್ಬೋದು, ಮುಂದೇನು ಮಾಡ್ಬೋದು, ಯಾವ ರೀತಿಯಾಗಿ ಇದು ಭಾಗವಹಿಸ್ಬೋದು, ಎಲ್ಲವನ್ನೂ ಕೂಡ ಚಿಂತನೆ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ವಿಜೇಂದ್ರ ಅವರ ಬದಲಾವಣೆಗೆ ನಾವು ಕೂಡ ಒತ್ತಾಯಿಸ್ತೇವೆ ಅಂತೇಳಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಅಗತ್ಯ ಬಿದ್ದರೆ ನಾಮಿನೇಷನ್ ಮಾಡಲಿಕ್ಕೂ ಕೂಡ ಅಥವಾ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೂ ಕೂಡ ಸಿದ್ಧವಿದೆಯೇ ಅಂತ ಸಂದೇಶವನ್ನು ರವಾನಿಸಿದ್ದಾರೆ. ಚುನಾವಣೆಯ ಡೇಟ್ ಆಫ್ ಕ್ಯಾಲೆಂಡರ್ ಯಾವತ್ತು ಚುನಾವಣೆ ಆಗುತ್ತೆ, ಯಾವ ನಾಮಿನೇಷನ್ ಆಗುತ್ತೆ, ಇದನ್ನು ಯಾವತ್ತು ಘೋಷಣೆ ಮಾಡ್ತಾರೋ, ಅದೇ ರೀತಿ ವರಿಷ್ಠರು ಯಾವತ್ತು ರಾಜ್ಯಕ್ಕೆ ಬರ್ತಾರೋ ಅವತ್ತೇ ನಾವು ಅರ್ಜಿ ಮಾಡ್ತೇವೆ. ಪ್ರತಿದಿನ ಮಾತಾಡುವಂಥ ಅಗತ್ಯತೆ ಇಲ್ಲ. ಯಾಕಂತ ಹೇಳಿದ್ರೆ ದೆಹಲಿಗೆ ಹೋಗಿ ಸಮಗ್ರ ರೀತಿಯಲ್ಲಿ ವರದಿಯನ್ನು ವಿಜೇಂದ್ರ ವಿರುದ್ಧ ಕೊಟ್ಟು ಬಂದಿದ್ದೇವೆ. ಹೀಗಾಗಿ ನಾವು ಯಾವತ್ತು ಹೈಕಮಾಂಡ್ ಸಿದ್ಧ ಇದ್ದೇವೆ ಅವತ್ತು ನಾವು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಕೂಡ ಸಿದ್ಧ ಇದ್ದೇವೆ ಅಂತೇಳಿ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಹೀಗಾಗಿ ರೆಬಲ್ಸ್ ಟೀಮ್ ಚುನಾವಣೆಯಿಂದ ಹಿಂದೆ ಸರಿಯೋದಿಲ್ಲ, ರಾಜ್ಯಾಧ್ಯಕ್ಷ ಚುನಾವಣೆಯಲ್ಲೂ ಕೂಡ ಹಿಂದೆ ಸರಿಯೋದಿಲ್ಲ ಅಂತೇಳಿ ಒಂದು ಸಂದೇಶವನ್ನು ಇವತ್ತು ಕುಮಾರ್ ಬಂಗಾರಪ್ಪನವರು ರವಾನಿಸಿದ್ದಾರೆ. ಶರತ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.